ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಕೇರಳ ಟ್ರಿಪ್ಪು ಮುಗೀತು. ಇವತ್ತಿಗೆ ಚೆಕ್ಔಟ್ ಆಗ್ತಾ ಇದ್ದೀವಿ. ಇನ್ನೇನು ಹೊರಡೋ ಟೈಮು. ತಿಂಡಿ ತಿನ್ಕೊಂಡು ಹೊರಡಬೇಕು. ಇವಾಗ ನೋಡೋಣ ಏನೇನಿದೆ ತಿಂಡಿ ಸ್ಪೆಷಲ್ ಅಂತ. ದೋಸೆ, ಪೂರಿ, ಸಾಂಬಾರು, ದಾಲು ಇನ್ನೇನು ಇದೆ. ನಮಗೆ ಸಾಕು, ಒಂದು ದೋಸೆ 2 ಪೂರಿ ಸಾಕು. ತಿಂದ್ಬಿಟ್ಟು ಹೊರಟ್ರೆ ಆಯಿತು ನಮ್ಮದು ಡ್ಯೂಟಿ. ನೋಡೋಣ ಹೆಂಗಿದೆಯೋ ಫುಡ್ ಅಂತ. ಚೆನ್ನಾಗಿರೋ ಊಟನೇ ಸಿಗ್ತಾಯಿಲ್ಲ ಗುರು ಇಲ್ಲಿ. ಇವರೇನೋ ಹೋಟ್ಲವ್ರು ತರಿಸಿದ್ದಾರೆ, ಯಾವ ಥರ ಇದೆ ಅಂತ ನೋಡೋಣ. ಪರವಾಗಿಲ್ಲ, ಇದು ಸ್ವಲ್ಪ ಯಾಕೋ ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಇದೆ. ಕಾಫಿಗೆ ಸಕ್ಕರೆ ಏನೂ ಇರಲ್ಲ, ಸಕ್ಕರೆ ಪ್ಯಾಕೆಟ್ ಕೊಡ್ತಾರೆ. ನಾವೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ನಮಗಂತೂ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಬೇಕು. ಆಯಿತು, ಇನ್ನೇನು ತಿಂದ್ಬಿಟ್ಟು ಗಾಡಿ ಹತ್ರ ಹೊರಡೋಣ ಅಂದರೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ. ನೀವು ಮಳೆಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋದೇ ಒಂದು ದೊಡ್ಡ ಚಾಲೆಂಜು. ಈ ಕೇರಳ ರೋಡ್ಗಳಲ್ಲಿ ತುಂಬ ಚಿಕ್ಕ ಇಕ್ಕಟ್ಟಾಗಿರೋ ರೋಡ್ಗಳು. ಹೊರಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಯಾವ ಥರ ಎಷ್ಟೊಂದು ಮಳೆ ಆಗಿಬಿಟ್ಟಿದೆ ಅಂತ. ತುಂಬ ಮಳೆ ಜಾಸ್ತಿ ಆಗಿದೆ ಈ ರೋಡಲ್ಲಿ. ಇವಾಗ ಗಾಡಿ ಓಡಿಸೋದೇ ಒಂದು ಚಾಲೆಂಜ್ ನಮಗೆ, ಎಲ್ಲ ಡ್ರೈವರ್ಗಳಿಗೆ. ಅಲ್ಲಿಂದ ಬರ್ತಾ ಇದ್ದಂಗೆ ನಾಗರಹೊಳೆ ಪಾರ್ಕ್ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮ ಕಣ್ಣಿಗೆ ಕಾಣಿಸ್ತು ಆನೆ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಗಾಡಿ ಓಡಿಸೋಕ್ಕೆ ಬೇಜಾರು ಅನ್ನಿಸ್ಲಿಲ್ಲ. ಆಮೇಲಿದೆ ನೋಡಿ, ಹೈವೇಗೆ ಎಂಟ್ರಿ ಆದಮೇಲೆ ಹೈವೇನಲ್ಲೂ ಕೂಡ ಜಾಮ್ ಆಗಿಬಿಟ್ಟಿದೆ ರೋಡು. ಆರಾಮಾಗಿ ಗಾಡಿ ಓಡಿಸ್ಕೊಂಡು ಬಂದವ್ರಿಗೆ ತುಂಬ ದೊಡ್ಡ ಶಾಕ್ ಆಗಿಬಿಟ್ಟಿತ್ತು. ಟ್ರಾಫಿಕ್ ನೋಡಿ ಟೋಲಲ್ಲಿ ಆಯಿತು ಅಂದ್ಕೊಂಡು ಹಂಗೋ ಹಿಂಗೋ ಒದ್ದಾಡಿ ತಳ್ಕೊಂಡು